ಹಲೋ ಫ್ರೆಂಡ್ಸ್, ನಮಸ್ತೆ. ನಾನು ಬೆಳಗ್ಗೆ 7 ಗಂಟೆಗೆ ಎದ್ದು ಹಾಸಿಗೆ ಮಡಚಿಡುತ್ತೇನೆ. ನಮ್ಮ ಮಮ್ಮಿ ನೀರಿಗೆ ಹಚ್ಚಿದ್ದಾರೆ. ಈಗ ನೀರು ಕಾಯ್ದಾದ್ಮೇಲೆ ಹೋಗಿ ಜಳಕ ಮಾಡಬೇಕಂತ ಹಾಸಿಗೆ ಎಲ್ಲ ಮಡಚಿಡುತ್ತೇನೆ. ಹಾಸಿಗೆ ಮಡಚಿಟ್ಟು ನೀರು ಕಾಯ್ದೇವೆ. ನೀರನ್ನು ಬಳಸ್ಕೊಂಡು ಜಳಕ ಮಾಡಲಿಕ್ಕೆ ನೀರು ಬಳಸ್ತಾ ಇದ್ದೇನೆ. ಜಳಕ ಆದಮೇಲೆ ಜಳಕ ಮಾಡಿ ಕಾಫಿಲಿ 1 ಕಪ್ ಕಾಫಿ ಮಾಡ್ಕೊಂಡು ಕುಡಿಬೇಕಂತ ಚಹಾ ಇಟ್ಟಿದ್ದೇನೆ. ಚಹಾ ಇಟ್ಟು ಪಾಲಕ್ ಪಲ್ಯವನ್ನು ಕೊಯ್ತಾ ಇದ್ದೇನೆ. ಪಾಲಕ್ ಪಲ್ಯ ಕೊಯ್ದು ಪಾಲಕ್ ಸಾರು ಮಾಡಬೇಕಂತ ಅಂದ್ಕೊಂಡಿದ್ದೇನೆ. ಪಾಲಕ್ ಸಾರಿಗೆ ಎಲ್ಲ ಕೊಯ್ದಿಟ್ಟು ಈಗ ಸಬ್ಸಿ ಪಲ್ಯವನ್ನು ಮಾಡ್ತಾಯಿದ್ದೇನೆ. ಸಬ್ಸಿ ಪಲ್ಯ ಒಲೆ ಮೇಲೆ ಪಾಲಕ್ ಸಾರು ಇಟ್ಟು ಚಹಾ ಕುಡಿತಾ ಇದ್ದೇನೆ. ನನ್ನ ಮಮ್ಮಿ ನಮ್ಮ ಅಮ್ಮನ ಮಕ್ಕಳಿಗೆ ಚಹಾ ಮಾಡಿಕೊಟ್ಟಿದ್ದೇನೆ. ಈಗ ಪಾಲಕಲ್ಲಿ ನೀರು ಕುದೀತಾ ಇದೆ. ಪಾಲಕ್ ಹಾಕ್ತಾಯಿದ್ದೇನೆ. ಪಾಲಕ್ ಮತ್ತು ಟೊಮೆಟೊ ಹಾಕಿ ಸಾರು 1 ಕಪ್ ತೊಗರಿಬೇಳೆ ಹಾಕಿ ಪಾಲಕ್ ಸಾರು ಮಾಡ್ತಾಯಿದ್ದೇನೆ. ಪಾಲಕ್ ಸಾರು ಈಗ ಆಗಿದೆ. ಎಲ್ಲ ಪೌಣೆಯನ್ನು ಹೊಡೆದು ಪಾಲಕ್ ಸಾರು ಆಗಿದೆ. ಈಗ ಸಬ್ಸಿ ಪಲ್ಯಕ್ಕೆ ಕೆಂಪಗಿರುವ ಬೇಳೆ, ಚೆನ್ನಗಿ ಬೇಳೆಯನ್ನು ಹಾಕಿ ಸಬ್ಸಿ ಪಲ್ಯವನ್ನು ಮಾಡ್ತಿದ್ದೇನೆ. ಸಬ್ಸಿ ಪಲ್ಯವನ್ನು ಪೌಣೆ ಹೊಡೆದು ಸಬ್ಸಿ ಪಲ್ಯ ರೆಡಿಯಾಗಿದೆ. ಸಬ್ಸಿ ಪಲ್ಯ ಚೆನ್ನಾಗಿ ಕಾಣ್ತಾ ಇದೆ. ಮಧ್ಯಾಹ್ನ ನಾನು ನಮ್ಮ ಮಾಮನ ಮಗಳು ಕೂಡಿ ಆಣಿಕಲ್ ಆಟವನ್ನು ಆಡಿದ್ದೆ. ಆಣಿಕಲ್ ಆಟ ಆಡಿ ನಾವು ಬಾಲ್ಯದಲ್ಲಿ ಹುರಿದು ತಿಂದಿದ್ದ ಪೀಕವನ್ನು ನೆನಪಾಗಿ ಪೀಕನ್ನು ಹುರಿದಿಟ್ಟಿದ್ದೇನೆ. ಪೀಕ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ. ನಮ್ಮ ಪೀಕಗಳನ್ನು ತಿಂದು ಚಕ್ಕರುಚ್ಚಿ ಆಡ್ತಾಯಿದ್ದೀನಿ. ನಾನು ನಮ್ಮ ಮಾಮನ ಮಗಳು ಕೂಡಿ ಚಕ್ಕರುಚ್ಚಿ ಆಟ ಆಡ್ತಿದ್ದೇವೆ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.